ಯಂಗ್ ಏಜಲ್ಲಿ ದೇ ಆರ್ ಗೆಟಿಂಗ್ ಪ್ಯುಬರ್ಟಿ. ಸೊ ಇದಕ್ಕೆ ಏನು ರೀಸನ್? ಹಾರ್ಮೋನಲ್ ಇಶ್ಯೂನ ಎಷ್ಟು ಬೇಗ ಐಡೆಂಟಿಫೈ ಮಾಡ್ಬೋದು ಸರ್? ನಿಜ ಹೇಳಿದ್ರೆ ಹುಟ್ಟಿದ ಮಗುಗೂ ಮಾಡ್ಬೋದು. ಅವ್ರುಗಳಿಗೆ ಫೋರ್ಸಿಬಲ್ ಆಗಿ ಚಿಕ್ಕ ವಯಸ್ಸಿದ್ದಾಗ ಮಕ್ಕಳಿಗೆ ಅವ್ರ ಜನನೇಂದ್ರ ಕಟ್ ಮಾಡಿ ಅವ್ರು ಹೇಳ್ತಾರಲ್ಲ, ನಮ್ಮ ದೇಶದಲ್ಲಿ ಈ ಪ್ರಾಬ್ಲಮ್ ಬಂದಿದ್ದು ಬ್ರಿಟಿಷರ್ಸ್ ಬಂದ ಮೇಲೆ. ಯಾರು ಗೆಲ್ತಾರೆ ಅಂತ ಇನ್ವೇರಿ ತಂದೆ ತಾಯಿಯೇ ಸೋಲೋದು, ಮಕ್ಕಳೇ ಗೆಲ್ಲೋದು. ಬಟ್ ಮುಖ್ಯವಾಗಿ ಏನು ಮಾಡ್ತಿದ್ದಾರೆ, ಮೋರ್ ದೆನ್ ಮೇಲ್ ಹಾರ್ಮೋನ್ ಆ ಫೀಮೇಲ್ ಹಾರ್ಮೋನ್ ಅವ್ರು ಚೆಕ್ ಮಾಡಿ. ಇದರಲ್ಲಿ ಬೇಜಾರಾಗುವಂಥ ಸಂಗತಿ ಏನು ಅಂತಂದರೆ, ಮುಂಚೆ ಬರೀ ಸಾವುಕಾರಗಿದ್ದು ಇವಾಗೆಲ್ಲ ಬಡವ್ರಿಗೂ ಬರೋಕ್ಕೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಯಶಸ್ವಿನಿ ಮಾಸ್ಟರ್ ಆನಂದ್. ನಮ್ಮ ಜೊತೆ ಈ ಎಪಿಸೋಡ್ನಲ್ಲಿ ಇರೋದು ನಮ್ಮ ಡಾಕ್ಟರ್ ರಮೇಶ್ ಸರ್. ಈಗ ಹೆಣ್ಮಕ್ಳಿಗೆ ಪ್ಯುಬರ್ಟಿ ಇಶ್ಯೂಸ್ ಆಗ್ತಾಯಿದೆ. ಐ ಮೀನ್ ತುಂಬ ಯಂಗ್ ಏಜಲ್ಲಿ ದೇ ಆರ್ ಗೆಟಿಂಗ್ ಪ್ಯುಬರ್ಟಿ. ಸೊ ಇದಕ್ಕೆ ಏನು ರೀಸನ್ ಸರ್? ಯಾಕೆಂದರೆ ನಾವೆಲ್ಲ ತುಂಬ 15-16 ವಿ ಗಾಟ್ ಪ್ಯುಬರ್ಟಿ. ನೌ ಡೇಸ್ ಕಿಡ್ಸ್ ಆರ್ ಇನ್ 8 years, 7 years, 9 yearsಗೆಲ್ಲ ದೇ ಆರ್ ಗೆಟಿಂಗ್ ಪ್ಯುಬರ್ಟಿ. ಇನ್ ಜನರಲ್ ಏನಾಗ್ತದೆ, ವರ್ಲ್ಡ್ ಓವರ್ ಈಸ್ಟ್ರೋಜೆನಿಕ್ ಪ್ರಿಡಾಮಿನೆನ್ಸ್ ಜಾಸ್ತಿ ಆಗ್ತದೆ. ಬಿಕಾಸ್ ವಾಟ್ ದೇ ಆರ್ ಸೇಯಿಂಗ್ ಇಸ್ ದ ಫರ್ಟಿಲೈಸರ್ಸ್ ವಿ ಯೂಸ್ ಅಕ್ರಾಸ್ ದ ವರ್ಲ್ಡ್, ದೇ ಗಾಟ್ ಲಾಟ್ ಆಫ್ ಈಸ್ಟ್ರೋಜನ್ ವಿಚ್ ಇಸ್ ಫೀಮೇಲ್ ಹಾರ್ಮೋನ್ಸ್. ಸೊ ಇಫ್ ಯು ಲುಕ್ ಅಟ್ ಇಟ್, ಸ್ಪರ್ಮ್ ಕೌಂಟ್ ಫಾರ್ ಮೆನ್ ಇಸ್ ಕಮಿಂಗ್ ಡೌನ್. ಇನ್ಸಿಡೆನ್ಸ್ ಆಫ್ ಅಂಡರ್ಯುಲೈಸೇಷನ್ ಇನ್ ಮೇಲ್ಸ್ ಇಸ್ ಇನ್ಕ್ರೀಸಿಂಗ್. ಅದೇ ಥರ ಫೀಮೇಲ್ಸಲ್ಲಿ ಯಂಗರ್ ಏಜಲ್ಲಿ ಪ್ಯುಬರ್ಟಿ ಬರ್ತಾ ಇದೆ. ಸೊ ಇದರಲ್ಲಿ ಎರಡು ಥರ ಇದೆ. ಒಂದು ಹೇಳ್ದಂಗೆ ಜನರಲ್ ನಾರ್ಮಲ್ ಪ್ಯುಬರ್ಟಿ ಸ್ವಲ್ಪ ಬೇಗನೆ ಬರ್ತಾ ಇದೆ. ನೀವು ಹೇಳ್ದಂಗೆ 15 ಬಂದು 9, 8, 10 ಕೂಡ ಬರ್ತಾ ಇದೆ. ಇದು ಬಂದು ಇನ್ನು ಕೆಲವು ಮಕ್ಕಳು ಏನೋ ಕಾಯಿಲೆ ಇದೆ, ಅವ್ರಿಗೆ ಪ್ರಿಕಾಸಿಸ್ ಪ್ಯುಬರ್ಟಿ ಅಂತ ಆಗುತ್ತೆ. ಪ್ರಿಕಾಸಿಸ್ ಪ್ಯುಬರ್ಟಿ ಅಂದರೆ ಟೈಮ್ಗಿಂತ ಮುಂಚೆ ಬರೋದು ಏನೋ ಕಾಯಿಲೆ ಆಗ್ಬೋದು. ಫಾರ್ ಎಕ್ಸಾಂಪಲ್, ಅವ್ರಿಗೆ ಮೈಯಲ್ಲಿ ಒಂದು ಯಾವುದೋ ಗಡ್ಡೆ ಇತ್ತು, ಅವ್ರ ಅಡ್ರಿನಲ್ ಗ್ಲ್ಯಾಂಡ್ ಸರಿ ಫಂಕ್ಷನ್ ಮಾಡ್ತಾ ಇಲ್ಲ, ಅದಕ್ಕೆ ಕಾರಣವಾಗಿ ಎಕ್ಸೆಸ್ ಅಮೌಂಟ್ ಆಫ್ ಫೀಮೇಲ್ ಹಾರ್ಮೋನ್ಸ್ ಬಂದರೆ ಆ ಮಕ್ಕಳು 4 ವಯಸ್ಸು ಮಕ್ಕಳು, 5 ವಯಸ್ಸು ಮಕ್ಕಳು ಕೂಡ ಆ ಥರ ಬರ್ಬೋದು. ಸೊ ಅವ್ರಿಗೆ ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಅಪ್ ಟು ಎನ್ ಏಜ್ ಇಟ್ಸ್ ಓಕೆ. ಇಲ್ಲ ಅಂದರೆ ನಾವು ಎಂಡೋಕ್ರೈನ್ ಎವ್ಯಾಲ್ಯೂಷನ್, ಹಾರ್ಮೋನ್ ಎವ್ಯಾಲ್ಯೂಷನ್ ಫುಲ್ ಮಾಡಿ ನೋಡಬೇಕು. ಇದು ನಾರ್ಮಲ್ ಪ್ಯುಬರ್ಟಿನ ಸ್ವಲ್ಪ ಬೇಗನೆ ಬಂದಿದೆಯಾ, ಇಲ್ಲ ಬೇರೆನ ಕಾಯಿಲೆ ಮೂಲಕ ಆಗಿದೆ ನೋಡಿ ಅದಕ್ಕೇನೋ ಟ್ರೀಟ್ಮೆಂಟ್ ಕೊಡಬೇಕಾ ನೋಡಬೇಕಾಗತ್ತೆ. ಹಾರ್ಮೋನಲ್ ಇಶ್ಯೂನ ಎಷ್ಟು ಬೇಗ ಐಡೆಂಟಿಫೈ ಮಾಡ್ಬೋದು ಸರ್? ನಿಜ ಹೇಳಿದ್ರೆ ಹುಟ್ಟಿದ ಮಗುಗೂ ಮಾಡ್ಬೋದು. ಅದಕ್ಕೇನಾಗತ್ತೆ, ಎರಡು ಇದೆ. ಒಂದು ಮ್ಯಾನಿಫೆಸ್ಟೇಷನ್ ಇದೆ ಅಂತ ಮೈಯಲ್ಲಿ ನೋಡಬೇಕಾಗತ್ತೆ. ಯಾಕಂದರೆ ಕೆಲವು ಮಕ್ಕಳು ಹುಟ್ಟಿದಾಗ ವಿ ಶುಡ್ ಬಿ ಲಕ್ಕಿ. ಯಾಕಂದರೆ ನಮ್ಮ ಮೈಯಲ್ಲಿ ಕ್ರೋಮೋಸೋಮು, ಗೊನೆಡ್ ಅಂತ ಹೇಳ್ತೀವಲ್ಲ, ಅಂಡಕೋಶ ಇಲ್ಲದರೆ ಬೀಜ, ಟೆಸ್ಟಿಸ್ ಅಂತ ಹೇಳೋದು ಅದು. ಆಮೇಲೆ ಮೈಯಲ್ಲಿ ಬರೋ ಹಾರ್ಮೋನ್ಸು, ಹೊರಗಿಂದ ಕಾಣಿಸೋಂಥ ಅಪಿಯರೆನ್ಸು, ನಮ್ಮ ಮನೋಭಾವ, ಅಂದರೆ ನಾನು ಗಂಡು ಇಲ್ಲ ನಾನು ಗಂಟು, ಜೆಂಡರ್ ಐಡೆಂಟಿಟಿ ಅಂತೀವಿ. ಸಮಾಜ ನಮ್ಗೆ ಹೇಳೋದು, ನಮ್ಮನ್ನು ಯಾವ ರೀತಿ ಬೆಳೆಸ್ತಾರೆ ತೊಗೊಂಡ್ರೆ ಒಟ್ಟು 6-7 ಲೆವೆಲಲ್ಲಿ ಜೆಂಡರ್ ಐಡೆಂಟಿಫಿಕೇಷನ್ ಇದೆ. ಇದು ಯಾವುದೋ ಒಂದಕ್ಕೆ ಎಡವಟ್ಟಾದರೆ ಕಷ್ಟಗಳಾಗತ್ತೆ. 100ಕ್ಕೆ ನಾವು ಸಾಧಾರಣವಾಗಿ ಎಲ್ಲ ತೊಗೊಂಡ್ರೆ 98-99% ನಾವೆಲ್ಲರಿಗೂ ಕ್ಲಿಯರ್ ಕಟ್, ಎಲ್ಲ ಗಂಡಸ ಥರ ಬರುತ್ತೆ, ಇಲ್ಲ ಹೆಂಗಸ ಥರ ಬರುತ್ತೆ, ಪ್ರಾಬ್ಲಮ್ ಇಲ್ಲ. ಬಟ್ ಇದರಲ್ಲಿ ಏನಾಗುತ್ತೆ, ಯಾವುದೋ ಒಂದು ಸರಿ ಗೊನಾಟ್ ಚೆನ್ನಾಗಿದೆ ಬಟ್ ಹಾರ್ಮೋನ್ ಸರಿ ಬಂದಿಲ್ಲ. ಹಾರ್ಮೋನ್ಸಲ್ಲಿ ಗಂಡು ಹಾರ್ಮೋನ್ ಬಂದು ಫೀಮೇಲ್ ಹಾರ್ಮೋನ್ ಬಂತು, ಫೀಮೇಲ್ ಹಾರ್ಮೋನ್ ಬಂದು ಗಂಡು ಹಾರ್ಮೋನ್ ಬಂತು ಅಂದರೆ ಹೊರಗೆ ಕಾಣಿಸುವಂಥದ್ದಲ್ಲೇ ವ್ಯತ್ಯಾಸ ಕಾಣಿಸೋಕ್ಕೆ ಶುರುವಾಯಿತು. ನಮ್ಮ ಸಮಾಜದಲ್ಲಿ ಏನಾಗುತ್ತೆ, ಫಸ್ಟ್ ಹುಟ್ಟಿದ ತಕ್ಷಣ ಮಗು ಗಂಡು ಹೆಣ್ಣು ಹೇಳ್ತೀವಿ, ಅದು ಸ್ವಲ್ಪ ಸರಿ ಇದ್ದರೆ ಸಾಕು, ಅದ್ರ ಬಗ್ಗೆ ರೆಕ್ಕೆ ಪುಕ್ಕ ಕಾಲು ಎಲ್ಲ ಇಟ್ಬಿಟ್ಟು ಥರ ಇದಾಗತ್ತೆ. ಸೊ ಜನಗಳು ಸಮಾಜದ ಬಗ್ಗೆ ವರಿ ಮಾಡ್ತಾರೆ, ಮಕ್ಕಳು ಬೆಳವಣಿಗೆಗೂ ಕಷ್ಟ ಆಗತ್ತೆ. ಇದಕ್ಕೆ ಇದರಲ್ಲಿ 2 ಥರ ಇದೆ. ಒಂದು, ದೈಹಿಕವಾಗಿ ನಾವು ಏನೇನು ಮಾಡ್ಬೋದು, ಸರ್ಜಿಕಲ್ ಮಾಡ್ಬೋದು. ಔಷಧಿ ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಬೇಕಾಗುತ್ತೆ. ಮಾನಸಿಕವಾಗಿ ಏನು ಮಾಡಬೇಕು ಅದನ್ನು ಮಾಡಬೇಕಾಗುತ್ತೆ. ಸಾಮಾಜಿಕವಾಗಿ ಮಗುಗೆ ಹೆಂಗೆ ರೇರ್ ಮಾಡಬೇಕು ಮಾಡೋಕ್ಕಾಗುತ್ತೆ. ಇದು ತುಂಬ ಸೂಕ್ಷ್ಮವಾದ ಸಬ್ಜೆಕ್ಟ್ ಅದು. ಸೊ ಅದಕ್ಕೆ ಒಬ್ಬರ ಕೈಲಿ ಆಗಲ್ಲ. ಅದಕ್ಕೆ ನಾವು ಹೇಳ್ದಂಗೆ ಒಂದು ಎಂಡೋಕ್ರೈನಾಲಜಿಸ್ಟ್ ಬೇಕು, ಒಂದು ಪೀಡಿಯಾಟ್ರಿಕ್ ಸರ್ಜನ್ ಬೇಕು, ಒಂದು ಎಂಡೋಕ್ರೈನಾಲಜಿಸ್ಟ್ ಬೇಕು, ಒಂದು ಸೈಕಾಲಜಿಸ್ಟ್ ಬೇಕು, ಸೈಕ್ಯಾಟ್ರಿಸ್ಟ್ ಬೇಕು, ಸೋಷಿಯಲ್ ವರ್ಕರ್ ಬೇಕು. ಇಷ್ಟೂ ಜನ ಸೇರಿ, ಯಾಕಂದ್ರೆ ಒಂದೊಂದು ಮಗುಗೆ ಎಷ್ಟು ಸೂಕ್ಷ್ಮ. ಯಾಕಂದ್ರೆ ನಮ್ಮ ದೊಡ್ಡವರಲ್ಲೇ ಸ್ವಲ್ಪ ಆದರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅದ್ರ ಬಗ್ಗೆ ತೊಗೊಂಡೋಗ್ತೀವಿ. ಚಿಕ್ಕ ಮಕ್ಕಳಾದರೆ ಅವಳು ಬೆಳವಣಿಗೆಯಿಂದೆಲ್ಲ ಮಾಡ್ಕೊಂಬರಬೇಕಾಗತ್ತೆ. ದಿಸ್ ಕಂಪ್ಲೀಟ್ಲಿ ಅಂತ ಏನು ಹೇಳ್ತಾನೆ, ಒಂದು ಬೇರೆ ಫೀಲ್ಡ್ ಅಂತಲೇ ಹೇಳೋಣ. ಅದು ನಾವು ಕರೆಕ್ಟ್ ಮಾಡ್ಬೋದಾ ಸರ್? ಡೆಫಿನೆಟ್ಲಿ ಮಾಡ್ಬೋದು. ಹೇಳಿದಾಗೆ ಎಲ್ಲದನ್ನು ಕಂಪ್ಲೀಟಾಗಿ ಮಾಡೋಕ್ಕಾಗದೆ ಆದರೂ ಮ್ಯಾನೇಜ್ ಮಾಡ್ಬೋದು ಒಂದು ಲೆವೆಲ್ಗೆ. ಬಟ್ ಇದ್ರ ಬಗ್ಗೆನೂ ಅವೇರ್ನೆಸ್ ಕಮ್ಮಿ ಇದೆ ಅಂತ. ತುಂಬ ಕಡಿಮೆ ಇದೆ. ಬರೀ ಅವೇರ್ನೆಸ್ ಅಲ್ಲ, ತಪ್ಪು ತಿಳುವಳಿಕೆ ಇದೆ. ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ ರೋಡ್ ಸೈಡ್ ಹೋಗ್ತೀವಲ್ಲ ಮಂಗಳಮುಖಿಯರು, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರುಗಳಿಗೆ ಫೋರ್ಸಿಬಲ್ ಆಗಿ ಚಿಕ್ಕ ವಯಸ್ಸಿದ್ದಾಗ ಮಕ್ಕಳಿಗೆ ಅವ್ರ ಜನನೇಂದ್ರ ಕಟ್ ಮಾಡಿ ಅವ್ರು ಬೆಳ್ಕೊಂಡಾಗ ಅವ್ರನ್ನ ಆ ಥರ ಬೆಳೆಸ್ತಾರೆ ಇವರು ಮಾಡಿ. ಆಮೇಲೆ ಆ ಪ್ರೊಫೆಷನ್ಗೆ ಕಳಿಸ್ತಾರೆ, ಬೆಗ್ಗಿಂಗು ಆ್ಯಂಡ್ ಅದರ್ ಥಿಂಗ್ಸ್, ಪ್ರಾಸ್ಟಿಟ್ಯೂಷನ್, ವಾಟ್ ಎವರ್.
ಅದೆಲ್ಲ ಮಾಡ್ತಿರೋದ್ರಿಂದ ಬರ್ತಾರೆ. ಅವ್ರಿಗೂ ಈ ಇಂಟರ್ಸೆಕ್ಸ್ ಕಂಡೀಷನ್ಗೂ ಸಂಬಂಧ, ಇದು ವೈದ್ಯಕೀಯ ಕಾರಣಗಳಿಂದ ಆಗೋದು. ಆಯಿತು ಸರ್, ಈಗ ಅಕಸ್ಮಾತ್ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋರು ಮಗು ಹಂಗೆ ಬೆಳ್ಕೊಂತು ಅಂದ ತಕ್ಷಣ ಅವರು ಮಗುನ ಹಂಗೆ ಕಳಿಸ್ಬಿಡ್ತಾರಲ್ಲ. ಕಳಿಸ್ಬಾರ್ದು. ಅದಕ್ಕೆ ಹೇಳ್ತಾ ಇರೋದು ಏನು ಅಂತಂದರೆ, ಇನ್ನೊಂದು ನೀವು ಹೇಳಿದ್ದು ತುಂಬ ಕ್ಲಿಯರು. ಯಾಕಂದರೆ ತಿಳುವಳಿಕೆ ಜನಗಳು ಬಿಟ್ಬಿಡಿ, ಎಷ್ಟೋ ಜನ ಡಾಕ್ಟರ್ಗಳೇ ಜಾಸ್ತಿ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಇವಾಗ ಎಲ್ಲ ಕಡೆ ಶಿಸ್ತು ತರ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ ತಮಿಳ್ನಾಡು ಆಲ್ರೆಡಿ ಕೋರ್ಟ್ ಆರ್ಡರ್ ಬಂದಿದೆ. ಅಂದರೆ ಈ ಥರ ಪ್ರಾಬ್ಲಮ್, ಲೈಂಗಿಕ ಸಮಸ್ಯೆಗಳಿದ್ದವರು, ಹುಟ್ಟು ಮಕ್ಕಳಲ್ಲಿ ಹಾರ್ಮೋನ್ ಪ್ರಾಬ್ಲಮ್ ಇದ್ದವರು, ಜೆಂಡರ್ ಇಶ್ಯೂಸ್ ಇದ್ದವರು, ಇವ್ರನ್ನ ಎಲ್ಲರೂ ಟ್ರೀಟ್ ಮಾಡೋಕ್ಕಾಗಲ್ಲ. ಗೌರ್ಮೆಂಟಿಂದ ಡೆಡಿಕೇಟೆಡಾಗಿ APS ಬಾಡಿ ಅಂತ ಮಾಡಿರ್ತಾರೆ, ಮೆಡಿಕಲ್ ಕಾಲೇಜಸ್ ಅಂತ ಮಾಡಿರ್ತಾರೆ. ಈ ಸ್ಪೆಸಿಫಿಕ್ ಸೆಂಟರ್ಸ್ಗೆ ಹೋಗಬೇಕು, ಯಾಕಂದ್ರೆ ಅಲ್ಲಿ ಎಲ್ಲ ಥರದ್ದು ಸ್ಪೆಷಲಿಸ್ಟ್ಗಳು ಒಟ್ಟಿಗೆ ಸಿಗ್ತಾರೆ ಒಂದೇ ಚೌಕಟ್ಟಲ್ಲಿ. ಅವ್ರು ಸಿಕ್ಕಿದಾಗ ಎಲ್ಲರೂ ಸೇರ್ಕೊಂಡು ಈ ಮಗುಗೆ ಏನು ಉತ್ತಮ ಅನ್ನೋದನ್ನು ಮಾಡಲೇಬೇಕು. ಸರ್, ಈಗ ಬಾಯಿಂದ ಗರ್ಲ್ ಆಗಿರೋದು, ಗರ್ಲಿಂದ ಬಾಯ್ ಆಗಿರೋದು, ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅಂದರೆ ಹೇಳಿದಾಗ ಇನ್ ಜನರಲ್ಲು ಇದರಲ್ಲಿ 2 ಥರ ಇದೆ. ಒಂದು ಸೈನ್ಸು, ಇನ್ನೊಂದು ಪಬ್ಲಿಸಿಟಿ ಪಾರ್ಟ್. ಯಾಕಂದರೆ ಜನರಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರೋದು, ನ್ಯೂಸ್ ಪೇಪರ್ ಗಂಡನ್ನು ಹೆಣ್ಣಾಗಿ ಮಾಡಿಬಿಟ್ರು, ಹೆಣ್ಣನ್ನು ಗಂಡ ಮಾಡಿ, ಅದು ಅಷ್ಟು ಸಿಂಪಲ್ ಅಲ್ಲ. ಯಾಕಂದರೆ ಇದರಲ್ಲಿ ಸ್ಪೆಕ್ಟ್ರಮ್ ಇದೆ. ಅಂದರೆ ಗಂಡು ಮಗು ಹುಟ್ಟು ಮೈಯಲ್ಲಿ ಹಾರ್ಮೋನ್ಸ್ ಕಡಿಮೆ ಆಗಿ ಅವ್ನು ಅಂಡರ್ಬಿಲೇಸ್ಡ್, ಅಂದರೆ ಗಂಡಸ್ತನ ಕಡಿಮೆ ಇರ್ಬೋದು, ಅಂದರೆ ನೋಡೋದಕ್ಕೆ. ಸೊ ಅದನ್ನು ನಾನು ಸಿದ್ಧಪಡಿಸೋ ಅವನ್ನ ಫುಲ್ ಮೇಲಾಗಿ ಮಾಡ್ಬೋದು. ಅದೇ ಥರ ಹೆಣ್ಮಗುಗೂ ಅಷ್ಟು. ಕೆಲವು ಸತಿ ಏನಾಗುತ್ತೆ, ಈ ಹೆಣ್ಣು ಮಕ್ಕಳಲ್ಲಿ ಗಂಡು ಹಾರ್ಮೋನ್ ಜಾಸ್ತಿ ಇದ್ದು ಹೆಣ್ಮಗು ಗಂಡು ಮಗು ಥರ ಕಾಣಿಸ್ತಾ ಇದ್ರೆ ನಾವು ಅವ್ರನ್ನ ಟ್ರೀಟ್ ಮಾಡಿ ಒರಿಜಿನಲ್ ಹೆಣ್ಮಗು ಮಾಡಿಸ್ತಾ ಇದ್ದೀವಿ. ನಾವು ಜೆಂಡರ್ ಚೇಂಜ್ ಮಾಡ್ತಾ ಇಲ್ಲ. ಅರ್ಥ ಆಯ್ತಲ್ಲ? ಆದರೆ ಅಂತ ಸಮಾಜಕ್ಕೆ ಏನಾಗುತ್ತೆ, ದೇ ವಾಂಟ್ ಪಬ್ಲಿಸಿಟಿ, ದೇ ವಾಂಟ್ ಏನಂತ ಹೇಳೋಣ, ಸೆನ್ಸೇಷನಲ್ ನ್ಯೂಸ್, ನನಗೆ ಬ್ರೇಕಿಂಗ್ ನ್ಯೂಸ್ ಬೇಕು ಅಂತ. ಸೊ ಇದರಲ್ಲಿ ಏನು 1-2 ವಿಷಯ ತುಂಬ ಹೇಳಿಬಿಡ್ತೇನೆ ಈ ರಿಪೋರ್ಟರ್ಸ್ಗೆ. ಈ ಸೆನ್ಸೇಷನಲಿಸಮ್ ಬೇಡ. ಯಾಕೆಂದರೆ ಇದೆಲ್ಲ ಕಡೆ ಹಿಂದ್ಗಡೆ ಒಂದು ಸೂಕ್ಷ್ಮತೆ ಇದೆ. ಯಾಕಂದರೆ ಒಂದು ಮಗು ಇದೆ, ತಾಯಿ ತಂದೆ ಇದ್ದಾರೆ. ಯಾಕೆ ಇದು ಮಾಡಿದ ಮೇಲೆ, ಯಾಕಂದರೆ ಮಗು ಎಷ್ಟು ಹೇಳ್ದಂಗೆ ಒಂದು 70-89 ವರ್ಷ ಬದುಕಬೇಕು ಅಲ್ವಾ? ಸೊ ಸಾಮಾಜಿಕ ಕಳಂಕ ಬೇಡ ಮಗುಗೆ. ಸೊ ಅದನ್ನು ಮಾಡೋಣ. ಬಟ್ ನಮ್ಮ ಪೊಲಿಟಿಕಲ್ ಲೀಡರ್ ಅವರೊಬ್ಬ ಮಗನಿಗೆ ಹೆಸರು ಬೇಡ, ಬಟ್ ಆದರೆ ಅದನ್ನು ಯಾರು ನೆಗೆಟಿವ್ ತಗೊಳ್ಳಿಲ್ಲ. ಎವ್ರಿಬಡಿ ಎನ್ಕರೇಜ್ಡ್ ದಟ್. ಹೌದು. ಯಾಕೆಂದರೆ ಆ ವಿಧದಲ್ಲಿ ಖಂಡಿತ ನಮ್ಮ ದೇಶದಲ್ಲಿ ಏನಂತ ಹೇಳ್ತೀವಿ, ಇಂಪ್ರೂವ್ಮೆಂಟ್ ಆಗ್ತಿದೆ, ಪ್ರಗತಿ ಆಗ್ತಾ ಇದೆ. ನೀವು ಹೇಳಿದ್ರ ಇವರು ಮಂಗಳಮುಖಿಯವರೆಲ್ಲ, ಇವರು ಇಂಟರ್ಸೆಕ್ಸ್ ಕಂಡೀಷನ್ಸ್ ಅಲ್ಲ, ಇದು ಟ್ರಾನ್ಸ್ಜೆಂಡರ್ಸ್ ಅಂತಾರೆ. ಟ್ರಾನ್ಸ್ಜೆಂಡರ್ಸ್ ಅಂದರೆ ಅವರು ಗಂಡಾಗಿ ಹುಟ್ಟಿದ್ದಾರೆ, ಗಂಡಾಗಿ ನಾರ್ಮಲ್ ಆಗಿದ್ದಾರೆ, ಇಲ್ಲ ಹೆಣ್ಣಾಗಿ ಹುಟ್ಟಿದ್ದಾರೆ, ಹೆಣ್ಣಾಗಿ ನಾರ್ಮಲ್ ಆಗಿದ್ದಾರೆ. ಬಟ್ ಮನಸ್ಸಲ್ಲಿ ಅವರು ಕನ್ವಿನ್ಸ್ ಆಗಿದ್ದಾರೆ ನಾನು ಗಂಡು. ಅಂದರೆ ಹೆಣ್ಣಿಗೆ ಮನಸ್ಸಲ್ಲಿ ಗಂಡು ಮನಸ್ಸು ಬಿಟ್ಟಾಗೆ ಮೈಯಲ್ಲಿ, ಅದರ ಗಂಡು ಮೈಯಲ್ಲಿ ತೊಗೊಂಡು ಹೆಣ್ಣು ಮನಸ್ಸು ಬಿಟ್ಟಂಗೆ, ಇಲ್ಲಪ್ಪ ನಾನು ಗಂಡಲ್ಲ ನಾನು ಹೆಣ್ಣೆ ಅಂತ ಹೇಳೋರು ಇದ್ದಾರೆ. ಅದನ್ನು ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳ್ತಾರೆ. ಅದು ಈ ಇಂಟರ್ಸೆಕ್ಸ್ ಕಂಡೀಷನ್ಸ್ ಎಲ್ಲ ಹೇಳ್ತೀವಿ, ಒಂದು 3% ಇರ್ಬೋದು. ಇವ್ರುಗಳಲ್ಲಿ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು, ಇವರೆಲ್ಲ ಸಮಾಜದಲ್ಲಿ ಫಾರ್ ಎಕ್ಸಾಂಪಲ್ ಹೋಮೋಸೆಕ್ಷುಯಾಲಿಟಿ ತೊಗೊಳ್ಳಿ, LGBTQ ಈಗ ಪ್ಲಸ್ ಅಲ್ಲಿ ತನಕ ಹೋಗಿದೆ. ಸೊ ಏನಾಗಿದೆ, ಸಮಾಜದಲ್ಲಿ ಇವ್ರನ್ನೆಲ್ಲ ನಾವು ಎಲ್ಲ ನಮ್ಮವರು ಅಂತ ತಗೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀವಿ. ಅಂಥದ್ದಲ್ಲಿ ಇವ್ರನ್ನೂ ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ. ಆ ವಿಧ ನಾನು ಒಂದು ವಿಧದಲ್ಲಿ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು, ಒಂದು ಪ್ರಮುಖ ರಾಜಕಾರಣಿ ಕರ್ನಾಟಕದವರು, ಅವ್ರ ಮಗಳದ್ದು, ಅದು ಇಲ್ಲೆಲ್ಲ ವಿದೇಶದಲ್ಲಿ ಆಗಿರ್ಬೋದು, ಬಟ್ ಅದನ್ನು ಅವರು ಪಬ್ಲಿಕ್ಕಾಗಿ ಹೇಳಿದ್ರು. ಅದೇ ತಕ್ಕ ವಿರೋಧ ಪಕ್ಷದವರು ಸರಿ ಅವ್ರ ಬಗ್ಗೆ ಏನು ಹೇಳಲಿಲ್ಲ. ಇದು ಒಂಥರ ಮೆಚುರಿಟಿ ತೋರಿಸ್ತಾ ಇದೆ. ಅದನ್ನೇ ಹೇಳಿದ್ದು. ಇದು ನನಗೆ ತುಂಬ ಸಂತೋಷ. ಇದೇ ಥರ ಇನ್ನೊಂದು ಏನಾಗ್ತಾ ಇದೆ, ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇದ್ದಾರೆ, ಅವರು ತುಂಬ ಫೋರ್ಸ್ಫುಲ್ಲಾಗಿ ಮುಂದೆ ಬರ್ತಿದ್ದಾರೆ. ಈಗ ಜುಡಿಷಿಯರಿಲೂ ತುಂಬ ಚೇಂಜಸ್ ಆಗಿದೆ, ಸಮಾಜದಲ್ಲಿ ಚೇಂಜ್ ಆಗ್ತಾ ಇದೆ. ಸೊ ಇದು ಬೇಕೇ ಬೇಕು. ಈ ವಿಷಯದಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ. ನನಗೆ ಒನ್ ಆಫ್ ದಿಸ್ ಆ್ಯಕ್ಟಿವಿಸ್ಟ್, ಈ ಟ್ರಾನ್ಸ್ಜೆಂಡರ್ ಆಗಿ ಹೆಣ್ಣಾದವನು ಗಂಡಾಗಿ ಅವನ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾನೆ, ಅದು ಬರಬಾರ್ದು ಅಂತ. ಯಾಕಂದರೆ ಸಮಾಜದಲ್ಲಿ ಎಲ್ಲ ಕಡೆ ಕಷ್ಟ ಆಯಿತು ಅವನಿಗೆ. ಎಲ್ಲ ಮಾಡಿದ ಮೇಲೆ ಇವಾಗ ಗಂಡಾಗಿದ್ದಾನೆ, ಅವ್ನು ಬಂದು ಅವನು ಈ ಮೂವ್ಮೆಂಟನ್ನು ಮಾಡ್ತಾನೆ ಮಧುರೈಯಿಂದ, ಗೋಪಿ ಶಂಕರ್ ಅಂತ. ಸೊ ಅವ್ರನ್ನು ನನಗೆ ಫ್ರೆಂಡ್ ಆದರು. ಯಾಕಂದರೆ ಹೇಳ್ದಂಗೆ ಅವ್ರ ಕಡೆಯಿಂದ ನನಗೆ ಅವ್ರ ಕಷ್ಟ ಅರ್ಥ ಆಯಿತು. ನಾನು ಅವ್ರಿಗೆ ಇಲ್ಲಪ್ಪ ಮೆಡಿಕಲಾಗಿ ಈ ಇಶ್ಯೂಸ್ ಇದೆ ಅಂದರೆ ಅವ್ರಿಗೆ ಅದು ಅರ್ಥ ಆಗ್ತಿರಲಿಲ್ಲ. ಎರಡೂ ಆಮೇಲೆ ಒಟ್ಟು ಕೂತ್ಕೊಂಡು ಮಾತಾಡಿದ್ಮೇಲೆ ನಮ್ಮ ವ್ಯೂ ಪಾಯಿಂಟ್ ಅವ್ರಿಗೆ ಅರ್ಥ ಆಯಿತು, ಅವ್ರದ್ದು ನಮ್ದು ಅರ್ಥ ಆಯಿತು. ಈಸ್ ಅ ವೆರಿ ವೆಲ್ ರೆಡ್ ಮ್ಯಾನ್. ಅವ್ರದ್ದು ಮಾತಾಡಿದಾಗ ಅವ್ರು ಹೇಳ್ತಾರಲ್ಲ, ನಮ್ಮ ದೇಶದಲ್ಲಿ ಈ ಪ್ರಾಬ್ಲಮ್ ಬಂದಿದ್ದು ಬ್ರಿಟಿಷರ್ಸ್ ಬಂದ ಮೇಲೆ. ನಿಮ್ಮ ಚರಿತ್ರೆ ನೋಡಿ, ಯಾವತ್ತೂ ಸರಿ ಬರೀ ಗಂಡು ಹೆಣ್ಣು ಅಂತ ಹೇಳಿಲ್ಲ. ಅರ್ಧನಾದೀಶ್ವರ ಇದ್ದಾರೆ, ಅರವಾಣೇಸ್ ಇದ್ದಾರೆ, ಅರ್ಜುನ ಬೃಹನ್ನಳೆ ಆಗಿದ್ದ, ಗಂಡು ಹೆಣ್ಣಾಗಿರುವಂಥದ್ದು ನಮ್ಮ ಶಾಸ್ತ್ರದಲ್ಲಿ ಸಂಪ್ರದಾಯದಲ್ಲಿದೆ, ಭಕ್ತಿಲಿದೆ. ತಮಿಳುನಾಡಲ್ಲಿ ಒಂದು ಏರಿಯಲ್ಲಿ ಒಂದು ಊರಲ್ಲಿ ಇವರೆಲ್ಲ ಸೇರ್ತಾರೆ, ವರ್ಷಕ್ಕೊಂದ್ಸತಿ ಹಬ್ಬ ಮಾಡ್ತಾರೆ. ಅಂದರೆ ನಮ್ಮ ಸಮಾಜದಲ್ಲಿ ನಮ್ಮ ಸಂಸ್ಕೃತಿಲಿ ಇವೆಲ್ಲ ಇತ್ತು. ಅಂದರೆ ಅವ್ರ ಪ್ರಕಾರ ಏನು ಅಂತಂದರೆ ಬರೀ ಗಂಡು ಹೆಣ್ಣು ಬೈಪೋಲರ್ ಅಲ್ಲ, ಮೊದಲು ಇಷ್ಟು ಇರೋದು ಯಾವ್ದಾದ್ರು ಇದೆಯೋ ವೆರೈಟಿ ಅಷ್ಟು ಕೂಡ ದೇವ್ರ ಸೃಷ್ಟಿ. ಇಟ್ಸ್ ನಾಟ್ ದಟ್ ಇದರಲ್ಲಿ ವಿಕೃತಿ ಆಗಿದೆ ತಪ್ಪಾಗಿದೆ ಅಂತ ಬಂದಿಲ್ಲ. ಸೊ ಅವ್ರನ್ನೂ ಜನಗಳ ಥರ ನೋಡ್ಕೋಬೇಕು, ಸಮಾಜ ಜನ ಥರ ನೋಡಬೇಕು ಅಂತ.
ಸೊ ಈಗ ಇವರು ಬ್ರಿಟಿಷರ್ಸ್ ಬಂದ ಮೇಲೆ ಇಲ್ಲ ಮೇಲು ಫಿಮೇಲು ಹೋಮೋಸೆಕ್ಷುಯಾಲಿಟಿ ಶುರುವಾಯಿತು. ಸೊ ಅದರಿಂದ ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಬಟ್ ಖಂಡಿತ ಲಾಸ್ಟ್ ಒಂದು ಕಳೆದ 10-15 ವರ್ಷದಿಂದ ನಾನೇ ನೋಡ್ತಾ ಇದ್ದೀನಿ ಸಾಕಷ್ಟು ಬದಲಾವಣೆಗಳಾಗಿದೆ. ಸಮಾಜದಲ್ಲಿ ಒಪ್ಪಿಗೆ ಆಗ್ತಾ ಇದೆ. ಇವಾಗ ಓಪನ್ ಆಗಿ ನಾನು ಹೋಮೋಸೆಕ್ಷುವಲ್ ಅಂತ ಹೇಳೋಕ್ಕೆಲ್ಲ ರೆಡಿ ಇದ್ದಾರೆ. ಆಯ್ತಪ್ಪ ಅವ್ನು ಇದ್ಬಿಟ್ಟು ಹೋಗ್ಲಿ, ನಮಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಹೇಳೋ ಸ್ಟೇಜಲ್ಲಿ ಇದ್ದೀವಿ ಅಲ್ವಾ. ಒಂದು ವಿಧದಲ್ಲಿ ಒಳ್ಳೆಯದು. ಇದ್ರ ಬಗ್ಗೆ ಕೆಳಗೆ ನೋಡ್ಬೇಕಾದ್ರೆ ಅಗತ್ಯ ಇಲ್ಲ. ಬಟ್ ಖಂಡಿತ ಇನ್ನೂ ಸಾಕಷ್ಟು ಹೋಗ್ಲೇಬೇಕಾಗುತ್ತೆ. ಹೌದು, ಒಂಥರ ಸೈಕಾಲಜಿಕಲ್ ಇಶ್ಯೂನ ಅಥವಾ ಹಾರ್ಮೋನಲ್ ಇಶ್ಯೂನೇ ಆಗಿರುತ್ತೆ ಸರ್? ಎರಡೂ ಆಗಿರ್ಬೋದಮ್ಮ. ಹೇಳ್ದಂಗೆ ಒಂದೊಂದು ಪೇಷಂಟ್ಗೂ ಒಂದೊಂದು ಮಗುಗೂ ಒಂದೊಂದು ವ್ಯತ್ಯಾಸವಾಗಿರುತ್ತೆ. ಅದಕ್ಕೆ ಹೇಳಿದ್ರೆ ಒಬ್ಬರ ಕೈಲಿ ಮಾಡೋಕ್ಕಾಗಲ್ಲ. 3-4 ಜನ ಪರಿಣಿತರು ಒಟ್ಟು ಕೂತ್ಕೊಂಡು ನಾವು ಮಾಡಬೇಕಾಗತ್ತೆ. ಆಮೇಲೆ ಈ ಸ್ಟಿರಾಯ್ಡ್ಸ್ ಎಲ್ಲ ತೊಗೊತಾರಲ್ಲ ಸರ್ ಸ್ಪೋರ್ಟ್ಸ್ ಆಡೋವಾಗ, ಅವ್ರ ಹಾರ್ಮೋನಲ್ಲು ಸ್ಟಿರಾಯ್ಡ್ಸಿಂದ ಆಗಿರುತ್ತಾ ಅಥವಾ ಹಾರ್ಮೋನಲ್ ಅದು ಎಫೆಕ್ಟಿವ್ ಹಿಂಗಾಗತ್ತೆ? ಹೇಳ್ತೀನಿ. ಇದು ಸ್ಟಿರಾಯ್ಡ್ಸನ್ನು ನಾರ್ಮಲ್ ನಮ್ಮೆಲ್ಲರ ಮೈಯಲ್ಲಿ ಬರೋ ಅಂಥದ್ದೇ. ಈ ಕೆಲವು ಡಿಸೀಸಲ್ಲಿ ಏನಾಗುತ್ತೆ, ಸ್ಟಿರಾಯ್ಡ್ಸ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಅಂಥವ್ರು ನಾವು ಕೊಡೋದು ನಾವೇನು ಮಾಡ್ತೀವಿ, ರೀಪ್ಲೇಸ್ಮೆಂಟ್ ಡೋಸ್ ಅಂತ ಹೇಳ್ತೀವಿ. ಅಂದರೆ ಅವ್ರ ಮೈಯಲ್ಲಿ ಕೊರತೆ ಇರೋದು, ಕೊರತೆ ಎಷ್ಟಿದೆ ಅಷ್ಟು ಕೊಡ್ತಾ ಇದ್ದೀವಿ. ಅದು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಮೆಡಿಕಲಿ ಕ್ವಾಂಟಿಫೈಡ್ ಡೋಸ್ ಕೊಡ್ತಿದ್ವಿ. ಇಲ್ಲಿ ಈ ಸ್ಪೋರ್ಟ್ಸ್ ಮೆನ್ನು ಬೇರೆಯವರೆಲ್ಲ ಮಾಡೋದು, ಈ ಜಿಮ್ಗೆ ಹೋಗೋರು ಸಾಕಷ್ಟು ಜನ ತೊಗೊಳ್ಳೋದು, ಈ ಸ್ಟೀರಾಯ್ಡ್ಸು ಸಪ್ಲಿಮೆಂಟಲ್ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ತೊಗೊಳ್ತಾರೆ. ಅದರಿಂದ ಖಂಡಿತವಾಗಿ ಗಮನಾರ್ಹವಾಗಿ ಮಸಲ್ ಬೇಕು, ಅದು ಬೇಕು, ಎಂಡ್ಯೂರೆನ್ಸ್ ಬೇಕು ಬರುತ್ತೆ. ಅದ್ರ ಜೊತೆಗೆ ಅದು ಸೈಡ್ ಎಫೆಕ್ಟು ಬರುತ್ತೆ. ಅದು ಕಂಪಲ್ಸರಿ ಬರಲೇಬೇಕಲ್ಲ. ಏನು ತೊಗೊಂಡ್ರೆ ಸೈಡ್ ಎಫೆಕ್ಟ್ ಇಲ್ಲದೆ ಒಂದು ಲೈಕ್ ದೆ ಸೇ ಇನ್ ಇಂಗ್ಲೀಷ್, ಇಫ್ ಯು ಪಿಕ್ ಅಪ್ ಒನ್ ಎಂಡ್ ಆಫ್ ಸ್ಟಿಕ್ ಅದರ ಆಟೋಮೆಟಿಕ್ಲಿ ಕಮ್ಸ್. ಜೀವನದಲ್ಲಿ ಯಾವುದಿದೆ ಒಂದು ತೊಗೊಂಡೋದು ಪರಿಣಾಮ ಇಲ್ಲ ಅನ್ನೋದಕ್ಕೆ ಅಲ್ವಾ. ನಾವು ಕೋಲ್ ತೊಗೊಂಡ್ರೆ ಒಂದೆಂಡು ಬಂದು ಇನ್ನೊಂದು ಎಂಡ್ ಬಂದೇ ಬರುತ್ತೆ. ಸರ್ ಇದು ಪೊಲಿಟಿಷಿಯನ್ಸ್ ಎಲ್ಲ ಅಷ್ಟು ಪಾಸಿಟಿವ್ ಆಗಿ ತೊಗೊಂಡ್ರು ಅಂತ ಸರ್. ಅದೇ ಥರ ಒಂದು ಸಿನಾರಿಯೋ ನೋಡೋದಾದರೆ, ಈಗ ವುಮೆನ್ ಸ್ಪೋರ್ಟ್ಸಲ್ಲೆಲ್ಲ ಎಷ್ಟೋ ಜನ ವುಮೆನ್ ಆಗಿ ದೇವರ್ ಪ್ಲೇಯಿಂಗ್, ಬಟ್ ಸ್ಟಿಲ್ ಅವರು ಟೆಸ್ಟ್ ಮಾಡಿದಾಗ ಮೇಲ್ ಹಾರ್ಮೋನ್ಸು ಐಡೆಂಟಿಫೈ ಆಗುತ್ತೆ. ಇದ್ರ ಬಗ್ಗೆ ಹೆಂಗೆ ಸರ್ ಇದು? ಹೌದು, ಇದರಲ್ಲಿ ಹೇಳ್ದಂಗೆ ಇನ್ಹೆರೆಂಟ್ಲಿ ಎನಿ ಮೇಲ್ ವಿಲ್ ಆಲ್ಸೋ ಹ್ಯಾವ್ ಸಮ್ ಅಮೌಂಟ್ ಆಫ್ ಫೀಮೇಲ್ ಹಾರ್ಮೋನ್ಸ್. ಅದೇ ಥರ ಹೆಣ್ಣು ಮಕ್ಕಳಲ್ಲೂ ಗಂಡು ಹಾರ್ಮೋನ್ಸ್ ಒಂದು ಲೆವೆಲ್ ಇದ್ದೇ ಇರುತ್ತೆ. ಇನ್ ಜನರಲ್ ಈ ಮೇಲ್ ಫಿಸಿಕ್ ಇರೋವಂಥದ್ದು, ಇವಾಗ ಹೆಂಗಸರಲ್ಲೂ ಕೂಡ ಎಲ್ಲರಿಗೂ ಒಂದೇ ಥರ ಹ್ಯಾಬಿಟೇಟ್ ಇರಲ್ಲ. ಒಬ್ರಿಗೆ ಥರ ಮುಂಚೆ ನಾವು ಗಂಡು ಬಿರಿ ಅಂತಿದ್ವಿ, ನಾವು ಅದನ್ನು ಹೇಳೋಂಗಿಲ್ಲ. ಸೊ ಸ್ವಲ್ಪ ಗಂಡಸ್ತನ ಜಾಸ್ತಿ ಇರುವಂಥದ್ದು ಇರೋದು ನೋಡಿದ್ದೀವಿ. ಅಂಥವ್ರು ಜಾಸ್ತಿ ಸ್ಪೋರ್ಟ್ಸ್ಗೆಲ್ಲ ಹೋಗ್ತಾರೆ. ಇದರಲ್ಲಿ ಜನರಲಿ ಒಂದು ಮೈಲ್ಡ್ ಲೆವೆಲ್ ತನಕ ಹಾರ್ಮೋನ್ ಜಾಸ್ತಿ ಇದ್ದರೆ ನಮಗೆ ತೊಂದರೆ ಇಲ್ಲ. ಆದರೆ ಒಂದು ಲೆವೆಲ್ಗಿಂತ ಜಾಸ್ತಿ ಇತ್ತು ಅಂದರೆ ನಾವು ಬೇರೆ ಏನಾದ್ರು ಪ್ರಾಬ್ಲಮಿಂದನೂ ಆಗ್ಬೋದು. ಫಾರ್ ಎಕ್ಸಾಂಪಲ್ ಒಂದು 10 ವರ್ಷದ ಕೆಳಗೆ ಅನಿಸುತ್ತೆ, ಒಂದು ಶಾಂತಿ ಅಂತ ಹೆಸರು ಹೇಳಬಾರ್ದು ಅಂತಲ್ಲ, ಅವಳು ಎಲ್ಲರದ್ದು ಹೆಸರು ಬಂತು. ಇದೇ ಥರ ಮಾಡಿ ಮೈಯಲ್ಲಿ ಹಾರ್ಮೋನ್ ಜಾಸ್ತಿ ಚೆಕ್ ಮಾಡಿ ಕೊನೆಗೆ ಅವಾಗ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಅದರ ಮೈಯಲ್ಲಿ ಆ್ಯಕ್ಚುಲಿ ಶಿ ವಾಸ್ ಅ ಮೇಲ್, ಅವಳು ಗಂಡು, ಅದಕ್ಕೆ ಗಂಡು ಹಾರ್ಮೋನ್ಸ್ ಬರ್ತಾಯಿತ್ತು. ಬಟ್ ಅವಳಿಗೆ ಬಾಡಿ ಆ್ಯಂಡ್ ಮೈಂಡ್ ಅಲ್ಲ, ಬಾಡಿ ಆ್ಯಂಡ್ ಹಾರ್ಮೋನ್ಸ್ ಮಿಸ್ಮ್ಯಾಚ್ ಆಯಿತು. ಅಂದರೆ ಮೈಯಲ್ಲಿ ಹಾರ್ಮೋನ್ ರೆಸಿಸ್ಟೆನ್ಸ್ ಇತ್ತು. ಅದಕ್ಕೆ ಮೈಯಲ್ಲಿ ಬೆಳ್ಕೊಂಡಾಗ ಹೆಣ್ಮಗು ಥರ ಬೆಳ್ಕೊಂಡ್ಲು, ಹೆಣ್ಮಗು ಥರ ಕಾಣಿಸ್ತಾ ಇದ್ಲು, ಅವಳು ಹೆಣ್ಮಗು ಅಂತ ನಂಬಿದ್ಲು, ಮನೆಯವರೆಲ್ಲ ನಂಬಿದ್ರು. ಸೊ ಹೆಣ್ಮಗುಗೆ ಪರಿವರ್ತನೆ ಮಾಡಿ ಬೆಳ್ಕೊಂಡೋದ್ಲು, ಸ್ಪೋರ್ಟ್ಸ್ ಮಾಡಿದ್ಲು, ಎಲ್ಲ ಮಾಡಿದ್ಲು, ಗೆದ್ಲು, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸಲ್ಲೂ ಗೆದ್ಲು. ಆದರೆ ಅವಾಗ ಗೊತ್ತಾಯಿತು ಅವಳು ಇದಿಲ್ಲ ಅಂತ, ಅದೊಂಥರ ಅವಮಾನ ಆಯಿತು. ಬಟ್ ಅದಕ್ಕೋಸ್ಕರ ಏನಾಗಿದೆ, ಇವಾಗ ರೂಲ್ಸ್ ಸಿಕ್ಕಾಪಡೆ ಚೇಂಜ್ ಮಾಡಿದ್ದಾರೆ. ಅಂದರೆ ಇವಾಗ ಏನು ಮಾಡ್ತಾರೆ, ಫಿಸಿಕಲ್ ಎಕ್ಸಾಮಿನೇಷನ್ ಆಫ್ ಲೇಡೀಸ್ ಇದು ಮಾಡ್ತಾಯಿಲ್ಲ. ಅಂದರೆ ಈಗ ಹೆಣ್ಮಕ್ಳು ಯಾರು ಸ್ಪೋರ್ಟ್ಸಲ್ಲಿ ಬರ್ತಾರೋ ಅವ್ರಿಗೆ ಮುಂಚೆ ಥರ ಫುಲ್ ಸ್ಟ್ರಿಪ್ ಮಾಡಿ ಒಳಗಿದ್ದೆಯಾ ಎಲ್ಲ ಚೆಕ್ ಮಾಡೋದಿಲ್ಲ. ಬಟ್ ಮುಖ್ಯವಾಗಿ ಏನು ಮಾಡ್ತಿದ್ದಾರೆ, ಮೋರ್ ದೆನ್ ಮೇಲ್ ಹಾರ್ಮೋನ್ ಆ ಫೀಮೇಲ್ ಹಾರ್ಮೋನ್ ಅವ್ರು ಚೆಕ್ ಮಾಡೋದು ಸ್ಟಿರಾಯ್ಡ್ಸ್. ಈಗ ಸ್ಟಿರಾಯ್ಡ್ಸ್ ಏನಾಗುತ್ತೆ, ನಿಮಗೆ ಪರ್ಫಾರ್ಮಿಂಗ್ ಎನ್ಹಾನ್ಸ್, ಅದರಿಂದ ಏನಾಗುತ್ತೆ ಕೆಲವ್ರಿಗೆ ಜಾಸ್ತಿ ಅಧಿಕವಾಗಿ ಪವರ್ ಕೊಡ್ತಾ ಇದೆ. ಸೊ ಅದು ಸರಿ ಇಲ್ಲ, ದಟ್ ಇಸ್ ನಾಟ್ ಈಕ್ವಲ್ ಪ್ಲೇಯಿಂಗ್ ಗ್ರೌಂಡ್. ಸೊ ಮೋಸ್ಟ್ ಆಫ್ ದ ಪ್ಲೇಸಸ್ ಇವಾಗ ಅದೇ ಬರ್ತಾರಲ್ಲ, ಈ ಸ್ಟೀರಾಯ್ಡ್ಸ್ ಎಂಡ್ ಪ್ರಾಡಕ್ಟ್ ನೋಡೋಕೆ ಬರ್ತಾರೆ, ಅದಕ್ಕೆ ಬದಲು ಇದ್ರಲ್ಲಿ ನೋಡೋದಿಲ್ಲ ಅವರು. ಓಕೆ ಸರ್, ಇದು ಹೆಂಗೆ ಅಬ್ಸರ್ವ್ ಆಗುತ್ತೆ ಸರ್ ಮಕ್ಕಳಲ್ಲಿ? ಇದು ತುಂಬ ಕಾಂಪ್ಲೆಕ್ಸ್ ಸಬ್ಜೆಕ್ಟು. ಬಟ್ ಸಿಂಪಲ್ ಆಗಿ ಹೇಳೋದಾದರೆ ಇಲ್ಲ, ಸಿಂಪಲ್ ಆಗಿ ಅದಕ್ಕೆ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಫಸ್ಟು ಫಿಸಿಕಲ್ ಬಾಡಿ ಅಂದರೆ ಜನನೇಂದ್ರಿಯ ನೋಡ್ತೀರ. ಹೆಣ್ಮಕ್ಳದ್ದು ಗಂಡು ಮಕ್ಕಳು ನಾರ್ಮಲ್ ಹೆಂಗೆ ಸ್ಟ್ಯಾಂಡರ್ಡ್ ಇದೆ ಗೊತ್ತು, ಅದರಲ್ಲಿ ವೇರಿಯೇಷನ್ಸ್ ಇತ್ತು. ಅಂದರೆ ಗಂಡು ಮಗುದು ಫುಲ್ ಗಂಡು ಮಗು ಥರ ಇಲ್ಲ, ಸ್ವಲ್ಪ ಹೆಣ್ಮಗು ಥರ ಇದೆ, ಇಲ್ಲ ಜನನೇಂದ್ರಿಯ ಚಿಕ್ಕದಾಗಿದೆ, ಸೊಟ್ಟಕ್ಕಿದೆ, ಸರಿ ಇಲ್ಲ, ಬೀಜ ಕೆಳಗೆ ಬಂದಿಲ್ಲ ಅಂದರೆ ಗಂಡಸ್ಗೆ. ಹೆಂಗಸಿಗೆ ಫೀಮೇಲ್ ಇದು ಇರ್ತಲ್ಲ ಜನನೇಂದ್ರಿಯ, ಅಷ್ಟಕ್ಕೆ ಬದಲು ಏನಾಯ್ತು 2 ತುಟಿಗಳು ಒಂದಕ್ಕೆ ಒಂದು ಅಂಟ್ಕೊಳ್ಳೋದು, ಇಲ್ಲ ಮೇಲ್ಗಡೆ ಇರೋಂಥ ಕ್ಲೇಟರ್ ಸ್ವಲ್ಪ ದೊಡ್ಡದಾಗಿ ಕಾಣಿಸೋದು, ಸ್ವಲ್ಪ ಗಂಡಸ್ತನ ಥರ ಕಾಣಿಸ್ತಾ ಇತ್ತು. ಅದು ನಾವೇನಂತೀವಿ ಆಂಬಿಗ್ಯೂಸ್ ಜೆನೆಟಾಲಿಯಾ ಅಂತೀವಿ. ಅದು ಹುಟ್ಟಿದಾಗ ಜನನೇಂದ್ರಿಯದಲ್ಲಿ ಈ ಥರನೋ ಆ ಥರ ಗೊತ್ತಿಲ್ಲ, ಆ ಗೊಂದಲ ಒಂದು. ಇನ್ನೊಂದು ಮೈಯಲ್ಲಿ ಹಾರ್ಮೋನ್ಸ್ ಹೇಳಿದ್ರೆ ಮಕ್ಕಳು ಬೆಳ್ಕೊಂಡಾಗಲೇ ಅದು ಒಂದು ಲೆವೆಲ್ ಗೊತ್ತಾಗತ್ತೆ. ಇನ್ ಜನರಲ್ ಏನಾಗುತ್ತೆ, ಗಂಡಸ್ ಹಾರ್ಮೋನ್ಸು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ, ಫೀಮೇಲ್ ಹಾರ್ಮೋನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ.
ಬೆಳ್ಕೊಂಡಾಗಿದೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಗಂಡಸು ಹುಡುಗರಿಗೆ ಜನರು ಹುಡುಗಿಯರು ಕಂಡ್ರೆ ಆಕರ್ಷಣೆ ಇರುತ್ತೆ, ಹುಡುಗಿಯರಿಗೆ ಇದು ಆಪೋಸಿಟ್ ಪೋಲ್ಸ್. ಬಟ್ ಕೆಲವ್ರಿಗೆ ಏನಂತ ಹುಡುಗರು ಬರೀ ಹುಡುಗರು ಕಂಡ್ರೆ ಒಲವು ಇರುತ್ತೆ, ಹುಡುಗಿರು ಕಂಡ್ರೆ ಒಲವು ಇರುತ್ತೆ. ಸೊ ಇದೆಲ್ಲ ಸೂಕ್ಷ್ಮವಾದ ಸಂಕೇತಗಳು, ಅದು ನೋಡಿದ್ರೆ ಚೆಕ್ ಮಾಡಬೇಕಾಗುತ್ತೆ. ಇಷ್ಟೊತ್ತು ನಾವು ಕೇಳಿದ್ದು ಕ್ವೆಶ್ಚನ್ಸ್ಗೆ ನೀವು ಸಿಂಪಲ್ಲಾಗಿ ನಮ್ಗೆ ಅರ್ಥ ಆಗೋ ಥರ ನೀವು ಎಲ್ಲ ಉತ್ತರನೂ ಕೊಟ್ರಿ. ಈಗ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಕಡೆಯಿಂದ ಒಂದು ಕನ್ಕ್ಲೂಷನ್ ಹೇಳೋದಾದರೆ, ಪೀಡಿಯಾಟ್ರಿಕ್ ಸರ್ಜನ್ಸ್ ಎಲ್ಲ ಮಕ್ಕಳಲ್ಲಿ ಆಪರೇಷನ್ ಮಾಡೋ ಸ್ಪೆಷಲಿಸ್ಟ್ಗಳು ಮುಂಚೆ ವಿರಳವಾಗಿದ್ದರು, ಇವಾಗ ಎಲ್ಲ ಕಡೆ ಸಿಗ್ತಾ ಇದ್ದಾರೆ. ಮಕ್ಕಳಲ್ಲಿ ಆಪರೇಷನ್ ಮಾಡೋಕ್ಕೆ ಅಗತ್ಯ ಇದ್ದಲ್ಲಿ, ಇರ್ಬೋದು ಅಂತ ಸಂಶಯ ಇದ್ದಲ್ಲಿ ನೀವು ಸಂಪರ್ಕ ಮಾಡಬೇಕಾಗಿರೋದು ಮಕ್ಕಳ ಸರ್ಜನ್. ಮುಂಚೆಲ್ಲ ಎಲ್ಲ ಕಡೆ ಸಿಗ್ತಾ ಇಲ್ಲ, ಈಗ ಪೀಡಿಯಾಟ್ರಿಕ್ ಸರ್ಜನ್ ಎಲ್ಲ ಸಿಗ್ತಾರೆ. ಪೀಡಿಯಾಟ್ರಿಕ್ ಸರ್ಜನ್ ಅನ್ನೋರು ಎಲ್ಲ ಥರದ ಅಂಗಗಳು ನೋಡ್ತಾರೆ. ಯೂರಾಲಜಿ, ಥೊರಾಸಿಕ್ಕು, ಬ್ರೈನು, ಬೇಸಿಕ್ ಲೆವೆಲ್ಲು, ಹಾರ್ಟ್ ಹೋಗ್ದಿರ್ಬೋದು, ಚೆಸ್ಟು, ಲಿವರು, ಇಂಟೆಸ್ಟೈನ್ಸ್, ಅಂದರೆ ಎಲ್ಲದಲ್ಲೂ ಮಕ್ಕಳ ಬಗೆಗೆ ಮಕ್ಕಳಲ್ಲಿ ಯಾವುದಾದ್ರು ಕಾಯಿಲೆಗಳು ಬರ್ತೋ ಸರ್ಜಿಕಲ್ ಪ್ರಾಬ್ಲಮ್ಸ್ ಎಲ್ಲದನ್ನು ಅವ್ರು ಹ್ಯಾಂಡಲ್ ಮಾಡ್ತಾರೆ. ಲೈಕ್ ಯೂರಾಲಜಿಸ್ಟ್ಗಳು ದೊಡ್ಡವ್ರಿಗೆ ಮಾಡ್ಬೋದು, ಮಕ್ಳಿಗೆ ಅವ್ರ ಕೈಲಿ ಮಾಡೋಕ್ಕೆ ಅವ್ರಿಗೆ ಸಾಕಷ್ಟು ತರಬೇತಿ ಇಲ್ಲ. ಅದನ್ನು ನೋಡ್ಕೊಳ್ಳೋಕ್ಕೆ ತಾಳ್ಮೆ ಕಡಿಮೆ. ಒಂದು. ಎರಡನೇದು, ಮುಂಚೆಗಿಂತ ಈಗ ನಮಗೆ ಸೌಲಭ್ಯಗಳು ಎಷ್ಟು ಮಟ್ಟಿಗೆ ಸಿಕ್ಕಿದೆ ಅಂದರೆ ವಿದೇಶದಲ್ಲಿ ಯಾವ ಲೆವೆಲ್ ಸಿಗುತ್ತೋ ಅಷ್ಟು ಇಲ್ಲಿ ಸಿಗತ್ತೆ ಖಂಡಿತ. ಮೂರನೇದು, ಎಲ್ಲ ಮಕ್ಕಳಿಗೂ ಎಲ್ಲ ಥರದ್ದು ಮಾಡಬೇಕು ಅಂದರೆ ಕಾಸು ಇಲ್ಲದೇ ಇದ್ದರೂ ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೂಡ ಫೆಸಿಲಿಟಿ ಸಾಕಷ್ಟು ಕಡೆ ಇದೆ. ಫಸ್ಟ್ ಅಲ್ಲಿ ಹೋಗಿ ನೋಡಿ, ಪ್ರಯತ್ನ ಮಾಡಿ. ಅಲ್ಲ ಆಗದೇ ಏನಿದ್ರೆ ಬೇರೆ ಕಡೆ ಹೋಗ್ಬೋದು. ಸೊ ಎಲ್ಲೇ ಇದ್ದರೂ ನಮ್ಮ ಪೀಡಿಯಾಟ್ರಿಕ್ ಸರ್ಜನ್ಸ್ ನಿಮ್ಮ ಊರಲ್ಲಿ ಹತ್ತಿರ ಇರ್ತಾರೆ, ಯಾರಿದ್ದಾರೆ ನೋಡ್ಕೊಳ್ಳಿ, ಅಗತ್ಯ ಇದ್ದಲ್ಲಿ ಮೀಟ್ ಮಾಡಿ. ವಿ ವಿಲ್ ಆಲ್ ಡೂ ಅವರ್ ಬೆಸ್ಟ್. ಥ್ಯಾಂಕ್ ಯು. ರಮೇಶ್ ಸರ್, ನಿಮ್ಮ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ನೀವು ಟೈಮ್ ಮಾಡಿಕೊಂಡು ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಬಂದಿದ್ದು ಸರ್ ತುಂಬ ಹೃದಯದ ಧನ್ಯವಾದಗಳು ಸರ್. ಯಾಕೆಂದರೆ ನೀವು ಕೊಟ್ಟಿರೋ, ನಾವು ಕೇಳಿರೋ ಒಂದು ಸಿಲ್ಲಿ ಕ್ವೆಶ್ಚನ್ಸ್ಗೆ ನೀವು ಎಷ್ಟು ನೀಟಾಗಿ ಆನ್ಸರ್ ಮಾಡಿದ್ದೀರಾ. ಯಾಕೆಂದರೆ ನಮಗೂ ಅಷ್ಟು ಅವೇರ್ನೆಸ್ ಇರಲಿಲ್ಲ. ಇವಾಗ ನಿಮ್ಮಿಂದ ಒಂದು ಐ ಓಪನರ್ ಥರ ನಮಗೂ ಆಗಿದೆ. ಸೊ ಈ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ, ನಿಮ್ಮ ಸಮಯನ ನಮಗೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಇನ್ಫಾರ್ಮೇಟಿವ್ ಪಾಡ್ಕಾಸ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇದೇ ಥರ ಇನ್ಫಾರ್ಮೇಟಿವ್ ಪಾಡ್ಕಾಸ್ಟ್ ನಿಮಗೆ ಬೇಕಂದರೆ ನಮ್ಮ ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಯಾರ್ದು ನಿಮಗೆ ಇನ್ಫಾರ್ಮೇಷನ್ ಬೇಕು, ನಿಮ್ಗೆ ಯಾವ ಕಂಟೆಂಟ್ ಮೇಲೆ ಇಷ್ಟ ಇದೆ ಅಂತ ನೀವು ಕಮೆಂಟ್ ಮಾಡಿದ್ರೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಸ್ಟೇ ಟ್ಯೂನ್ಡ್.